Hi friends, welcome to my channel Gowtami Simple Tips. Friends, ನಾನು ಇವತ್ತು ನಿಮಗೆ ಕ್ಲೀನಿಂಗ್ ಟಿಪ್ನ ಹೇಳೋಕ್ಕೆ ಬರ್ತಾ ಇದ್ದೀನಿ. ಯಾವುದಪ್ಪ ಅದು ಕ್ಲೀನಿಂಗ್ ಅಂತ ಹೇಳಿದ್ರೆ ನಾವು ಬಾತ್ರೂಮಲ್ಲಿ ಯೂಸ್ ಮಾಡೋ ಅಂಥ ಜಗ್ ಆಗಿರ್ಬೋದು, ಬಕೆಟ್ಗಳಾಗಿರ್ಬೋದು, ಮತ್ತು ಕುತ್ಕೊಳ್ತೀವಲ್ಲ ಸ್ಟ್ಯಾಂಡ್ ಪ್ಲಾಸ್ಟಿಕ್ದು ಆ ಥರದ್ದಾಗಿರ್ಬೋದು, ಅದನ್ನು ಹೇಗೆ ಈಸಿಯಾಗಿ ಕರೆ ಕಟ್ಟಿರುತ್ತೆ, ಓಲ್ಡ್ ಆಗಿರುತ್ತೆ, ಸ್ವಲ್ಪ ಒಳಗಡೆ ಎಲ್ಲ ನೀರಿನ ಕರೆ ವೈಟ್ ಆಗಿ ಕಟ್ಟಿರುತ್ತೆ, ಇದನ್ನೆಲ್ಲ ಕ್ಲೀನ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಈಸಿ ಮೆಥಡಲ್ಲಿ ಹೇಗೆ ಮನೇಲಿರುವಂಥ ಒಂದು ಐಟಮ್ನ ಬಳಸಿ ಹೇಗೆ ನಾವು ಯೂಸ್ ಮಾಡ್ತೀವಿ ಅಂದರೆ ತೊಳಿತೀವಿ, ಕ್ಲೀನ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ, ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಇರುತ್ತೆ. ನೋಡ್ಬೋದು, ನಾನು ತೋರಿಸ್ತಾ ಇದ್ದೀನಿ. ನಾವೇನು ಕುತ್ಕೊಂಡು ಪಾತ್ರೆ ಉಜ್ಜೋದಕ್ಕೆ ಮತ್ತು ಸ್ನಾನ ಮಾಡೋದಕ್ಕೆ ಕುತ್ಕೋತೇವಲ್ಲ ಸ್ಟ್ಯಾಂಡು, ಅದು ನೋಡ್ತಾ ಇದ್ದರೆ ಎಷ್ಟು ಗಲೀಜಾಗಿದೆ, ವೈಟ್ ಕರೆ ಎಲ್ಲ ಕಟ್ಟಿದೆ. ಸ್ವಲ್ಪ ನೋಡ್ಬೋದು ನೀವು ಹೇಗೆ ನಾನು ಅದನ್ನು ಹೇಗೆ ಚೇಂಜ್ ಮಾಡ್ತೀನಿ, ಕ್ಲೀನ್ ಮಾಡಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ದೀರಾ ನೋಡಿ ಫ್ರೆಂಡ್ಸ್. ಇನ್ನೊಂದು ಏನೋ ಅಂತ ರಿಕ್ವೆಸ್ಟ್ ನಿಮ್ಮ ಹತ್ರ ಅಂತ ಹೇಳಿದ್ರೆ, ನನ್ನ ವಿಡಿಯೋಸ್ ಎಲ್ಲ ನೀವು ನೋಡ್ತಾ ಇದ್ದೀರಾ, ವ್ಯೂಸು ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನೋಡ್ತಾ ಇದ್ದೀರಾ, ವ್ಯೂಸ್ ಕೂಡ ತುಂಬ ಕಮ್ಮಿ ಆಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನೋಡ್ಬೋದು ಹೇಗಾಗಿದೆ ಈ ಸ್ಟ್ಯಾಂಡ್ ಅಂತ ನೋಡಿದ್ರಲ್ವ. ಈಗ ಯಾವುದು ಅದು ನಾನು ಯೂಸ್ ಮಾಡೋದು ಅಂತ ಹೇಳಿದ್ರೆ ಹಾರ್ಪಿಕ್, ಎಲ್ಲರ ಮನೆಯಲ್ಲೂ ಕೂಡ ಹಾರ್ಪಿಕ್ದು ಇರುತ್ತಲ್ವ, ಆ ಒಂದು ಹಾರ್ಪಿಕ್ನ ಹಾಕ್ಕೊಂಡು ಉಜ್ಜಿದ್ರೆ ಚೆನ್ನಾಗಿ ಕ್ಲೀನಾಗಿ ಒಂದು ಸ್ಟೀಲ್ ಸ್ಕ್ರಬ್ ಬರುತ್ತೆ, ಮತ್ತು ಪಾತ್ರೆ ಉಜ್ಜುವಂಥ ಸ್ಕ್ರಬ್ಗಳು ಬರುತ್ತೆ, ಅದನ್ನು ಹಾಕಿ ನಾವು ಉಜ್ಜಿದ್ರೆ ತುಂಬ ಕ್ಲೀನಾಗಿ ಹೋಗ್ಬಿಡುತ್ತೆ. ನೋಡಿ, ನಾನು ಇವಾಗ ಹಾರ್ಪಿಕ್ ಹಾಕ್ತಾಯಿದ್ದೀನಿ, ನೋಡಿ ಎಷ್ಟು ಕರೆ ಕಟ್ಟಿದೆ, ನೀವೇ ನೋಡ್ತಾ ಇರ್ಬೋದು ಲೈವಲ್ಲೇ. ಅದನ್ನು ಹೇಗೆ ಕ್ಲೀನ್ ಮಾಡ್ತೀನಿ ಅನ್ನೋದು ಕೂಡ ನಾನು ಹೇಳ್ತೀನಿ. ಹಾರ್ಪಿಕ್ ಬಳಸ್ಕೊಂಡು ಬೇಗ ಒಂದು 5 ಮಿನಿಟ್ಸಲ್ಲಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡೋದು ಅಂತ ನಾನು ತೋರಿಸ್ತೀನಿ. ನೋಡಿ, ಸ್ಟೀಲ್ ಸ್ಕ್ರಬ್ ಬರುತ್ತೆ, ಮತ್ತು ಪಾತ್ರೆ ಉಜ್ಜುವಂಥದ್ದೇ ತಗೊಂಡು ಕ್ಲೀನಾಗಿ ಉಜ್ಜಿ ಅದನ್ನು 10 ನಿಮಿಷದ ಒಳಗಡೆ ಅದನ್ನು ನೀಟಾಗಿ ನಾವು ಕ್ಲೀನ್ ಮಾಡ್ಬೋದು. ಎಷ್ಟೇ ಹಳೇದಾಗಿದ್ದರೂ ಹೊಸ ಥರ ಕಾಣಿಸೋ ಥರ ನಾವು ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಅನ್ನೋದು ಮಾಡಿ, ಮತ್ತು ಸಪೋರ್ಟ್ ಮಾಡಿ. ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತೆ ಕೇಳ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ ನನ್ನ ಚಾನಲ್ನ, ನನ್ನ ವಿಡಿಯೋಸ್ನ ಎಲ್ಲನೂ ಕೂಡ ನಾನೆಲ್ಲ ಆಯುರ್ವೇದಿಕ್ ಟಿಪ್ಸ್ ಹಾಕಿದ್ದೀನಿ, ರೆಮಿಡೀಸ್ ಹಾಕಿದ್ದೀನಿ, ಕ್ಲೀನಿಂಗ್ ಟಿಪ್ಸ್ ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ, ನೋಡ್ತಾ ಇದ್ದೀರಾ. ಬಟ್ ವ್ಯೂಸು ಕೂಡ ಅಷ್ಟೇ ತುಂಬ ಕಮ್ಮಿ ಆಗಿದೆ, ಮತ್ತು ಸಬ್ಸ್ಕ್ರೈಬರ್ಸು ಬರ್ತಾ ಇಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಸರಿಪಡಿಸ್ಕೋತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ತಾ ಇದ್ದೀನಿ. ನೋಡ್ಬೋದು ಹೇಗೆ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ ನೋಡಿ, ತೋರಿಸ್ತಾ ಇದ್ದೀನಿ. ಉಜ್ಜಿ ಒಂದು 10 ಮಿನಿಟ್ಸ್ ಒಳಗಡೆ, ಒಂದು 5 ಮಿನಿಟ್ಸ್ ಚೆನ್ನಾಗಿ ನೀಟಾಗಿ ಉಜ್ಜಿದ್ದೀರಾ ಅಂತ ಹೇಳಿದ್ರೆ ಬೇಗ ನಿಮಗೆ ಕ್ಲೀನ್ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು. ಇದು ಸ್ವಲ್ಪ ಎಲ್ಲ ಜನಕ್ಕೆ ಗೊತ್ತಿರುತ್ತೆ, ಬಟ್ ಯಾವುದು ಬಳಸಬೇಕು ಅಂತ ಅಷ್ಟು ಗೊತ್ತಿರೋದಿಲ್ಲ. ಒಬ್ಬೊಬ್ಬರು ಒಂದೊಂದನ್ನ ಯೂಸ್ ಮಾಡಿ ನಾವು ಪಾತ್ರೆ ಉಜ್ಜೋ ಅಂಥ ವಿಮ್ ಸೋಪ್ನ ಬಳಸಿ ಕೂಡ ನಾವು ಕ್ಲೀನ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಸೋಡಾ ಪುಡಿ ಮತ್ತು ಸ್ವಲ್ಪ ವೆನಿಗರ್ ಹಾಕಿ ಮಿಕ್ಸ್ ಮಾಡಿ ಕೂಡ ನಾವು ಉಜ್ಜಿದ್ರೆ ಬೇಗ ಕ್ಲೀನ್ ಆಗಿಬಿಡುತ್ತೆ. ಇವೆಲ್ಲನೂ ನಾನು ಸಿಂಪಲ್ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ ಹಾರ್ಪಿಕ್ ಅಂತ ಇಟ್ಕೊಂಡಿರ್ತಾರೆ, ಇದರಿಂದ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ನಿಮಗೆ ರಿಸಲ್ಟ್ ಗೊತ್ತಾಗಿದೆ ಅನ್ಕೋತೀನಿ. ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ. ನನಗಂತೂ ಇಷ್ಟ ಆಯಿತು, ನನಗೆ ಗೊತ್ತಾಯಿತು. ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆಯೋ ಅಲ್ವೋ ಗೊತ್ತಿಲ್ಲ, ಕ್ಲೀನ್ ಆಗಿದೆ ಅಲ್ವ ಅಂತ. ಬಟ್ ನನಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ, ನೀಟಾಗಿ ಹೋಗಿತ್ತು, ತುಂಬ ಚೆನ್ನಾಗಿ ಕ್ಲೀನ್ ಆಗಿತ್ತು. ನೀವು ಕೂಡ ಈ ಟಿಪ್ ಖಂಡಿತ ಫಾಲೋ ಮಾಡಿ ಫ್ರೆಂಡ್ಸ್, ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಹಾರ್ಪಿಕ್ಕಿಂದ ಉಜ್ಜ್ಬೋದು. ಹಾಗೆ ವೆನಿಗರ್ ಸ್ವಲ್ಪ ಮತ್ತು ಸ್ವಲ್ಪ ಅಡುಗೆ ಸೋಡಾ ಮಿಕ್ಸ್ ಮಾಡಿಕೊಂಡು ಅದರಿಂದ ಕೂಡ ನಾವು ಉಜ್ಜ್ಬೋದು. ಮತ್ತು ನಾವೇನು ವಿಮ್ ಸೋಪ್ ಯೂಸ್ ಮಾಡ್ತೀವಲ್ಲ ಪಾತ್ರೆ ತೊಳೆಯೋದಕ್ಕೆ, ಅದರಿಂದ ಕೂಡ ಉಜ್ಜಿದ್ರೆ ಆಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ, 5 ಮಿನಿಟ್ಸಲ್ಲಿ ನಾವು ಬೇಗ ಉಜ್ಜಿ ಕ್ಲೀನ್ ಮಾಡ್ಕೋಬೋದು. ಕಿಚನಲ್ಲಿ ಎಷ್ಟೋ ಥರದ ಟಿಪ್ಸ್ ಇದೆ ಯೂಸ್ ಮಾಡೋದಕ್ಕೆ, ತುಂಬ ಥರದ. ಅಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ರೂಪದಲ್ಲಿ ನನಗೆ ತಿಳಿಸಿ. ಏನಾದರೂ ನನ್ನದು ಮಿಸ್ಟೇಕ್ ಇದ್ದರೆ ನಾನು ಸರಿಪಡಿಸ್ಕೋತೀನಿ. ನೋಡಿ, ಜಗ್ಗು ಕೂಡ ಅಷ್ಟೇ ನಾನು ತೊಳೆದೆ, ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ. ಎರಡೂ ಕೂಡ ರಿಸಲ್ಟ್ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಿಮಗೂ ಕೂಡ ಫಾಲೋ ಮಾಡಿ ಈ ಟಿಪ್ನ, ಖಂಡಿತ ಇಷ್ಟ ಆಗುತ್ತೆ. ಮತ್ತು ಎಲ್ಲ ವಿಡಿಯೋಸ್ನ ಫಾಲೋ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ನೋಡಿ, ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.